ಜೈ ಹಿಂದ್ ಎಲ್ಲ ನನ್ನ ಇಂಡಿಯನ್ ಏರ್ಫೋರ್ಸ್ ನಾನ್ ಕಮಾಂಡೆಂಟ್ ಅಂತ ಹೇಳಿ ವೇಕೆನ್ಸಿಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ಪ್ರತಿ ವರ್ಷನೂ ಕೂಡ ಕಾಲ್ಫಾರ್ಮ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಆಲ್ರೆಡಿ ನಾನು ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೆ. ಸೊ ಅದ್ರ ಬಗ್ಗೆ ನಿಮ್ಗೆ ಯಾವ ತರ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡ್ಬೇಕಂತ ಹೇಳಿ ಸೊ ವಿಡಿಯೋನ ಮಾಡಿರಲಿಲ್ಲ. ಸೊ ಬಿಸಿ ಇರೋ ಕಾರಣ ಸೊ ಎಷ್ಟೋ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಅನ್ನ ಮಾಡ್ಕೋತಾ ಇದ್ದಾರೆ ಸರ್, ಆದಷ್ಟು ಯಾಕಂದ್ರೆ ಆಗಸ್ಟ್ 17ನೇ ತಾರೀಕಿಗೆ ಅಪ್ಲಿಕೇಶನ್ ಮುಗಿತಾ ಇದೆ ಸರ್. ಅದ್ರ ಬಗ್ಗೆ ಒಂಚೂರು ಯಾವ ತರ ಫಿಲ್ ಅಪ್ ಮಾಡಬೇಕು, ಯಾವ ತರ ಪೋಸ್ಟ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕು, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡಿ ಅಂತ ಹೇಳಿ ಸಾಕಷ್ಟು ಸ್ಟೂಡೆಂಟ್ಗಳು ಮಾಹಿತಿಯನ್ನ ಕೇಳ್ತಾ ಇದ್ರಿ. ಸೊ ನಿಮ್ಗೋಸ್ಕರನೇ ಈ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಈ ಫಾರ್ಮ್ ಅನ್ನ ಯಾವ ತರ ಫಿಲ್ ಅಪ್ ಮಾಡಬೇಕು ಪ್ರತಿಯೊಂದು ಕನ್ನಡದಲ್ಲಿ ನಿಮ್ಗೆ ಅಚ್ಚುಕಟ್ಟಾಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಅಭ್ಯರ್ಥಿಗಳೇ. ನಾವು ಕರ್ನಾಟಕ ರಾಜ್ಯದಲ್ಲಿ ಒಂದು ಇನ್ಫಾರ್ಮೇಶನ್ ಫ್ಯಾಕ್ಟರಿ ಅನ್ಕೋಬಹುದು. ಪ್ರತಿ ಒಂದು ಡೀಟೇಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಇದರ ಅಡ್ಮಿಟ್ ಕಾರ್ಡ್ ಆಯ್ತು, ಇದರ ಎಕ್ಸಾಮ್ ಆಯ್ತು, ನೆಕ್ಸ್ಟ್ ಇದರ ಫಿಸಿಕಲ್ ಆಯ್ತು, ನೆಕ್ಸ್ಟ್ ಇದರ ಜಾಯ್ನಿಂಗ್ ಲೆಟರ್ ಆಯ್ತು, ಪ್ರತಿಯೊಂದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಸೊ ನಿಮ್ಮೊಂದಿಗೆ ನಾವು ಹಂಚ್ಕೊಳ್ತಾನೆ ಇರ್ತೀವಿ. ಸೊ ಇದು ಆಲ್ರೆಡಿ ಕರೆದು ಬಹಳ ದಿನ ಆಯ್ತು. ಸೊ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಇನ್ನೇನು 17ನೇ ತಾರೀಕಪ್ಪ ಅಂದ್ರೆ ಇನ್ನೇನು ಬಹಳ ದಿನ ಉಳಿಲ್ಲ, ಒಂದು 7 ದಿನ ಮಾತ್ರ ನಿಮ್ಗೆ ಉಳಿತು. ಸೊ ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ನಾನ್ ಕಮಾಂಡೆಂಟ್ ಅಂತ ಪ್ರತಿ ವರ್ಷನೂ ಕೂಡ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೌಸ್ ಕೀಪಿಂಗ್ ಮತ್ತು ಹಾಸ್ಪಿಟಾಲಿಟಿ ಅಂತ ವೇಕೆನ್ಸಿಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿರ್ತಾರೆ. ಸೊ 152 ಸೆಂಟಿಮೀಟರ್ ಹೈಟ್ ಇರತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ಏನೆಲ್ಲ ಡಾಕ್ಯುಮೆಂಟ್ ಇರುತ್ತೆ, ಸೊ ಯಾವ ತರ ಫಿಲ್ ಅಪ್ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ. ಸೊ ಇನ್ನು ಏನಾದ್ರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅಷ್ಟು ಸೈಗಡ್ ಈಗಲೇ ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸೊ ನಿಮ್ಮ ಸಪೋರ್ಟ್ ಇಂತಾನೆ ಇನ್ನಷ್ಟು ಇನ್ಫಾರ್ಮೇಶನ್ ಅನ್ನು ಕೊಡಬೇಕು, ನಮ್ಮ ಅಭ್ಯರ್ಥಿಗಳಿಗೆ ಇನ್ನಷ್ಟು ಮಾಹಿತಿ ಯಾವ್ದಾದ್ರು ಜಾಬ್ ಅನ್ನ ಕಾಲ್ಫಾರ್ಮ್ ಮಾಡಿದಾಗ ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ಬೇಕಂತ ಹೇಳಿ ನಮಗೂ ಕೂಡ ಅನ್ಸುತ್ತಾ. ಸೊ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕ್ ಹೋಗ್ಬೇಡಿ, ಕಂಪ್ಲೀಟ್ ಆಗಿರ್ತಕ್ಕಂಥ ವಿಡಿಯೋ ನೋಡ್ಕೊಡ್ರಿ. ಇದು ಅಪ್ಲಿಕೇಶನ್ ಫಾರ್ಮ್, ಈ ತರದ 4 ಪ್ರಿಂಟ್ ಔಟ್ ಗಳು ಬರ್ತಾವೆ. ಸೊ ಈ 4 ಏನ್ ಪೇಜಸ್ ಇಲ್ಲ, ಸೊ ಈ 4 ಪೇಜಸ್ ಗಳನ್ನ ನೀವು ಕಂಪಲ್ಸರಿ ಆಗಿ ಸೊ ಒಂದು ಒಳ್ಳೆ ಗುಡ್ ಕ್ವಾಲಿಟಿಯಲ್ಲಿ ಇರ್ತಕ್ಕಂಥ ಪೇಪರ್ ದಲ್ಲಿ, ಸೊ ಬಾಂಡ್ ಪೇಪರ್ ಇತ್ತಲ್ಲ, ಸೊ ಆ ತರದ ಒಳ್ಳೆ ಪೇಪರ್ ನಲ್ಲಿ ಪ್ರಿಂಟ್ ಔಟ್ ಅನ್ನ 4 ಪೇಜ್ ಗಳನ್ನ ಪ್ರಿಂಟ್ ಔಟ್ ಅನ್ನ ತಗೊಳ್ರಿ. ಆ ಫಾರ್ಮ್ ಎಲ್ಲಿ ಸಿಗುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಈ ನೆಕ್ಸ್ಟ್ ಎಂಡಿಗೆ ತೋರಿಸ್ತೀನಿ. ಸೊ ಇಲ್ಲಿ ಟು ಬಿ ಫಿಲ್ಡ್ ಇನ್ ಕ್ಯಾಪಿಟಲ್ಸ್ ಓನ್ಲಿ ಅಂದ್ರೆ ಏನ್ ಕೊಟ್ಟಿದಾರಪ್ಪ ಅಂದ್ರೆ ನೀವು ಎಲ್ಲನೂ ಕೂಡ ಫಿಲ್ಅಪ್ ಅನ್ನ ಮಾಡ್ತಿರಲ್ಲ, ಸೊ ಕ್ಯಾಪಿಟಲ್ ಲೆಟರ್ ಏನೇ ಫಿಲ್ಅಪ್ ಮಾಡಬೇಕು. ನಾನು ಆಲ್ರೆಡಿ ಒಂದು ಡೆಮೋ ತೋರಿಸ್ತಾ ಇದೀನಿ. ಸೊ ಇದು ಯಾವುದೇ ತರ ಸ್ಟೂಡೆಂಟ್ ಅದಲ್ಲ, ಸೊ ಈ ತರ ಫಿಲ್ಅಪ್ ಮಾಡ್ಬೇಕು ಅನ್ನೋದನ್ನ ಮಾಹಿತಿಯನ್ನ ಕೊಡ್ತಾ ಇದೀನಿ. ಸೊ ಇಲ್ಲಿ ಪೇಸ್ಟ್ 1 ಸೆಲ್ಫ್ ಅಟೆಸ್ಟೆಡ್ ಪಾಸ್ಪೋರ್ಟ್ ಸೈಜ್ ಫೋಟೋ. ಯಾವ ಫೋಟೋ ಹಚ್ಬೇಕಪ್ಪ ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಅನ್ನ ನೀವು ಯಾವ ತರ ಹಚ್ಬೇಕಂದ್ರೆ ಅದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರುತ್ತೆ. ಸೊ ತೋರಿಸ್ತಾ ಹೋಗ್ತೀನಿ ನೋಡ್ಕೊಡ್ರಿ, ಅದನ್ನು ಕೂಡ ನಿಮ್ಗೆ ಕನ್ಫರ್ಮೇಶನ್ ಮಾಡ್ತೀನಿ. ಸೊ ನೀವು ಇದೇ ತರನಾಗಿರ್ತಕ್ಕಂಥ ಫೋಟೋನ ನೀವು ಇಲ್ಲಿ ಹಚ್ಚಬೇಕಾಗುತ್ತೆ. ನೋಡ್ಕೊಂಡು ಕೊಟ್ಟಿದ್ದಾರೆ. ಸೊ ನಿಮ್ಮ ನೇಮು ಮೇಲ್ಗಡೆ ನಿಮ್ಮ ನೇಮು, ನೆಕ್ಸ್ಟ್ ಕೆಳಗಡೆ DOP ಡೇಟ್ ಆಫ್ ಫೋಟೋವನ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಸೊ ಇಲ್ಲಿ ಬಾಯ್ಸ್ ಆಗಿರಲಿ, ಸೊ ಗರ್ಲ್ಸ್ ಆಗಿರಲಿ ಇದೇ ತರನಾಗಿ ನೀವು ಫೋಟೋವನ್ನ ಮಾಡಿಸ್ಬೇಕಾಗುತ್ತೆ ಅಭ್ಯರ್ಥಿಗಳೇ. ನೆಕ್ಸ್ಟ್ ಅದಾದ ಮೇಲೆ ನೋಡ್ಕೋಬಹುದು ಪ್ರತಿಯೊಂದು ನೆಕ್ಸ್ಟ್ ನಿಮಗೆ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕಾಗ್ತದೆ ಅನ್ನೋದನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ. ಫಿಲ್ಅಪ್ ಮಾಡ್ಕೊಳ್ಳೋದನ್ನ ನೋಡ್ಕೊಡ್ರಿ. ಇಲ್ಲಿ ರೋಲ್ ನಂಬರ್ ಅಂತ ಇದೆಯಲ್ಲ ಅಭ್ಯರ್ಥಿಗಳೇ, ರೋಲ್ ನಂಬರ್ ಅನ್ನ ಏನು ಕೂಡ ಫಿಲ್ಅಪ್ ಮಾಡಕ್ ಹೋಗ್ಬೇಡಿ. ರೋಲ್ ನಂಬರ್ ಅನ್ನ ಸೊ ಏನು ಫಿಲ್ಅಪ್ ಮಾಡಕ್ ಹೋಗ್ಬೇಡ್ರಿ, ಜಸ್ಟ್ ಅಷ್ಟೇ ಬಿಡ್ರಿ. ಡ್ಯಾಶ್ ಅದರಲ್ಲಿ ಏನು ರಿಜಿಸ್ಟ್ರೇಷನ್ ಕೂಡ ಅಷ್ಟೇ ಬಿಡ್ರಿ. ನೆಕ್ಸ್ಟ್ ನೀವು ಯಾವ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ರೆ ಇದನ್ನ ಫಿಲ್ಅಪ್ ಮಾಡ್ಕೊಡ್ರಿ. ಹಾಸ್ಪಿಟಾಲಿಟಿ ಇದ್ರೆ ಹಾಸ್ಪಿಟಾಲಿಟಿ, ಹೌಸ್ ಕೀಪಿಂಗ್ ಇದ್ರೆ ಹೌಸ್ ಕೀಪಿಂಗ್. ನೆಕ್ಸ್ಟ್ ನೇಮ್ ಆಫ್ ದ ಅಪ್ಲಿಕೆಂಟ್ ಅಂದ್ರೆ ನೀವು ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿ ಹೆಸರು ಏನಿದೆ ಆಸ್ ಪರ್ ಮ್ಯಾಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಅಂದ್ರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ದಲ್ಲಿ ಆಧಾರ್ ಕಾರ್ಡ್ ಅನ್ನು ನೋಡಿ ಫಿಲ್ಅಪ್ ಮಾಡಕ್ ಹೋಗ್ಬಿಡ್ರಿ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ದಲ್ಲಿ ಯಾವ ತರ ಇದೆಯಲ್ಲ ಅದೇ ತರನಾಗಿ ಫಿಲ್ಅಪ್ ಮಾಡ್ಕೊಡ್ರಿ. ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಕಡ್ಡಾಯವಾಗಿ ಇಲ್ಲಿ ಫಿಲ್ಅಪ್ ಮಾಡಬೇಕು. ಸೊ ನಾನು ಆಧಾರ್ ಕಾರ್ಡ್ ಅದು ಡೆಮೋ ತೋರಿಸ್ತಾ ಇದೀನಿ. ನೆಕ್ಸ್ಟ್ ಆದ್ಮೇಲೆ ನಿಮ್ಮ ಫಾದರ್ ನೇಮ್ ಏನು, ಸೊ ನಾನು ಬರ್ದಿರ್ತಕ್ಕಂಥದ್ದು ನವೀನ್ ಅಂತ. ಸೊ ಫಾದರ್ ನೇಮ್. ನೆಕ್ಸ್ಟ್ ನಿಮ್ಮ ಫಾದರ್ ಏನ್ ವರ್ಕ್ ಮಾಡ್ತಾರೆ, ಸೊ ಫಾರ್ಮರ್ ಇದ್ರೆ ಫಾರ್ಮರ್, ಜಾಬ್ ಇದ್ರೆ ಜಾಬ್ ಅಂತ ಹಾಕ್ರಿ. ನೆಕ್ಸ್ಟ್ ಮದರ್ ನೇಮ್ ಅಂತ, ಸೊ ಮದರ್ ನೇಮ್ ಅನ್ನ ಕಂಪಲ್ಸರಿ ಆಗಿ ಹಾಕೊಡ್ರಿ. ನೆಕ್ಸ್ಟ್ ಆದಾದ ನಂತರ ನೋಡ್ಕೋಬಹುದು ಅಭ್ಯರ್ಥಿಗಳೇ. ಸೊ ಎಲ್ಲಾನು ಮದರ್ ನೇಮ್ ಆಯ್ತು, ನೆಕ್ಸ್ಟ್ ಅದ್ರದ ಅವರ ಆಕ್ಯುಪೇಷನ್ ಆಯ್ತು. ನೆಕ್ಸ್ಟ್ ಆದಾದ್ಮೇಲೆ ನೋಡ್ಕೋಬಹುದು ಪ್ರತಿಯೊಂದು ಡೀಟೇಲ್ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗ್ತೀನಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ಆದಷ್ಟು ಬೇಗನೆ ಪ್ರತಿಯೊಬ್ರು ಕೂಡ ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆಲ್ರೆಡಿ ನಮ್ಮ ಸಂಸ್ಥೆಯಿಂದ 2 ವಿದ್ಯಾರ್ಥಿಗಳು ಹೋದ್ ಸರಿನೂ ಕೂಡ ಸೆಲೆಕ್ಷನ್ ಆಗಿ ಡ್ಯೂಟಿ ಕೂಡ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೂ ಕೂಡ ಹೇಳ್ತಾ ಇದೀನಿ, ನಾನು 100% ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸಪೋರ್ಟ್ ಮಾಡುವಂತದೇ ನಮ್ಮ ಜವಾಬ್ದಾರಿ ಇರ್ತದ. ಸೊ ಡೇಟ್ ಆಫ್ ಬರ್ತ್, ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಎಷ್ಟಿದೆಯಲ್ಲ ಅಷ್ಟನ್ನ ನೀವು ಫಿಲ್ಅಪ್ ಮಾಡ್ಕೊಡ್ರಿ. ನೆಕ್ಸ್ಟ್ ಈ ಡೇಟ್ ಆಫ್ ಬರ್ತ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಕ್ಯಾಲ್ಕುಲೇಟ್ ಯಾವ ತರಪ್ಪ ಅಂದ್ರೆ ಸೊ ನೀವು ಹಾಕಿರ್ತಕ್ಕಂಥ ಗೂಗಲ್ ಅಲ್ಲಿ ಏಜ್ ಕ್ಯಾಲ್ಕುಲೇಟ್ ಅಂತ ಸರ್ಚ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ಇವತ್ತಿನ ಡೇಟ್ ಹಾಕಿದ್ರಪ್ಪ ಅಂದ್ರೆ ಎಷ್ಟು ವರ್ಷ ಆಯ್ತು, ನೆಕ್ಸ್ಟ್ ಎಷ್ಟು ತಿಂಗಳಾಯ್ತು, ಎಷ್ಟು ಡೇಸ್ ಆಯ್ತು ಅನ್ನೋದನ್ನ ಅದು ತೋರಿಸ್ತದ. ಇಲ್ಲಿ ಬಂದ್ಬಿಟ್ಟು ಈ ವಿದ್ಯಾರ್ಥಿಗೆ 19 years 0 month 10 days ಆಗಿದೆ. ಸೊ ನೆಕ್ಸ್ಟ್ ಅದ ನಂತರ ಒಂದು ನ್ಯಾಷನಾಲಿಟಿ ಯಾವುದು, ಸೊ ಇಂಡಿಯನ್, ಎಲ್ಲರದು ಕೂಡ ಇಂಡಿಯನ್ ಇರ್ತದೆ. ಮೆರಿಟಲ್ ಸ್ಟೇಟಸ್ ನೋಡ್ಕೊಡ್ರಿ, ಅನ್ಮ್ಯಾರಿಡ್ ಅಂತ ಹಾಕ್ರಿ. ಸೊ ಬಾಡಿ ಟ್ಯಾಟೋ, ನಿಮ್ಮ ಹತ್ರ ಏನಾದ್ರು ಬಾಡಿಯಲ್ಲಿ ಟ್ಯಾಟೋ ಇತ್ತಪ್ಪ ಅಂದ್ರೆ ಟ್ಯಾಟೋ
ಇತ್ತಪ್ಪ ಅಂದ್ರೆ ಎಸ್ ಅಂತ ಹಾಕ್ರಿ, ಇಲ್ಲಪ್ಪ ಅಂದ್ರೆ ನೋ ಅಂತ ಹಾಕ್ಬಿಟ್ಟು ಸೊ ಇಲ್ಲಿ ನೋ ಅಂತ ರೈಟ್ ಮಾರ್ಕ್ ಮಾಡ್ಕೊಡ್ರಿ. ನೆಕ್ಸ್ಟ್ ಅಡ್ರೆಸ್ ಫಾರ್ ಕರೆಸ್ಪಾಂಡೆನ್ಸ್ ಅಂದ್ರೆ ಕೊಡ್ರಿ ನಿಮ್ಮ ಅಡ್ರೆಸ್ ಅನ್ನ ಕಂಪಲ್ಸರಿ ಆಗಿ ನಿಮ್ಮ ಹೌಸ್ ನಂಬರ್ ಇತ್ತಪ್ಪ ಅಂದ್ರೆ ಹೌಸ್ ನಂಬರ್ ಹಾಕ್ರಿ. ಸೊ ವಿದ್ಯಾರ್ಥಿದು ನಾನು 00 ಹಾಕಿದ್ದೀನಿ, ನಿಮ್ಮ ಹೌಸ್ ನಂಬರ್ ಹಾಕೊಡ್ರಿ. ಆ ವಿದ್ಯಾರ್ಥಿದು ವಿಲೇಜ್ ಯಾವ್ದಪ್ಪ ಅಂದ್ರೆ ಬದಾಮಿ ಆಗಿರ್ತದ. ನೆಕ್ಸ್ಟ್ ಅವರ ಪೊಲೀಸ್ ಸ್ಟೇಷನ್ ಯಾವುದು ಬದಾಮಿನೇ ಆಗಿರ್ತದ. ನೆಕ್ಸ್ಟ್ ಪೋಸ್ಟ್ ಆಫೀಸ್ ಕೂಡ ಬದಾಮಿನೇ ಆಗಿರ್ತದ. ಅವ್ರ ಡಿಸ್ಟ್ರಿಕ್ಟ್ ಬಂದ್ಬಿಟ್ಟು ಬಾಗಲಕೋಟೆ. ನೆಕ್ಸ್ಟ್ ಆದ ನಂತರ ಸ್ಟೇಟ್ ಬಂದ್ಬಿಟ್ಟು ಕರ್ನಾಟಕ. ಪಿನ್ ಕೋಡ್ ಹಾಕ್ರಿ. ಸೊ ಪಿನ್ ಕೋಡ್ ಆದ ನಂತರ ಜಿಮೇಲ್ ಐಡಿ. ಸೊ ನೆಕ್ಸ್ಟ್ ಏನು ನಿಮ್ಮ ಜಿಮೇಲ್ ಐಡಿಯನ್ನ ಕರೆಕ್ಟ್ ಆಗಿ ಹಾಕೊಡ್ರಿ. ಜಿಮೇಲ್ ಐಡಿಯನ್ನ ಮಿಸ್ಟೇಕ್ ಆಗಿ ಮಾಡಿದ್ರಪ್ಪ ಅಂದ್ರೆ ನಿಮ್ದು ಏನೋ ಫೈನಲ್ ಸೆಲೆಕ್ಷನ್ ಆಗಿರ್ತಕ್ಕಂಥ ಏನೋ ಮೆಸೇಜ್ಗಳು ಬಂದ್ರು ಕೂಡ ನಿಮ್ಮ ಜಿಮೇಲ್ ಐಡಿಗೆ ಬರುವಂತ ಚಾನ್ಸಸ್ ಇರ್ತದ. ಅಡ್ಮಿಟ್ ಕಾರ್ಡ್ ಅಂಕಿ ನಿಮಗೆ ಪೋಸ್ಟ್ ಆಫೀಸ್ಗೆ ಮನೆಗೆ ಬರ್ತದ. ನೆಕ್ಸ್ಟ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕರೆಕ್ಟ್ ಆಗಿ ಹಾಕೊಡ್ರಿ. ನೆಕ್ಸ್ಟ್ ಆದ ನಂತರ ಪರ್ಮನೆಂಟ್ ಅಡ್ರೆಸ್ ನೀವು ಎಲ್ಲಿ ಇರ್ತಾ ಇದ್ದೀರಾ, ಸೊ ಎಲ್ಲಿ ಇರ್ತಿದ್ದೀರಾ ಅನ್ನೋದನ್ನ ಆ ಅಡ್ರೆಸ್ ಹಾಕೊಡ್ರಿ. ಅದು ಸೇಮ್ ಇತ್ತಪ್ಪ ಅಂದ್ರೆ ಅದನ್ನು ಕೂಡ ಸೇಮ್ ಅನ್ನ ಫಿಲ್ ಅಪ್ ಮಾಡ್ಕೊಡ್ರಿ. ಇದಕ್ಕೆ ಎರಡಕ್ಕೂ ಕೂಡ ಡಿಫರೆನ್ಸ್ ಇಲ್ಲ. ಅಕಸ್ಮಾತ್ ನೀವು ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅಪ್ಪ ಅಂದ್ರೆ ಅಲ್ಲಿ ಇರ್ತಕ್ಕಂಥದ್ದು ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಬೇರೆ ಕಡೆ ಇರ್ತಾವೆ, ನೀವು ಇರ್ತಕ್ಕಂಥದ್ದು ಬೇರೆ ಕಡೆ ಇರ್ತಿಲ್ಲ, ಅಂತವ್ರಿಗೆ ಮಾತ್ರ ಅವಕಾಶ ಇರುತ್ತೆ. ಸೊ ನೀವು ಇದನ್ನು ಫಿಲ್ ಅಪ್ ಮಾಡಿಲ್ಲ ಅಂದ್ರೆ ಏನಿರ್ತದೆ, ಸೊ ಎರಡನ್ನೂ ಕೂಡ ಫಿಲ್ ಅಪ್ ಮಾಡಿದ್ರೆ ಬೆಟರ್ ಅನ್ಕೊಳ್ತೀನಿ. ನೆಕ್ಸ್ಟ್ ಅದಾದ ನಂತರ ನೋಡ್ಕೋಬಹುದು ಇಲ್ಲಿ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಸೊ ಇಲ್ಲಿ ಕ್ಲಾಸ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ ಎಲ್ಲರೂ ಕೂಡ SLC ಮೇಲೆ ಹಾಕ್ತಾ ಇದ್ರಿ. KSE ಅಂದ್ರೆ ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಹೇಳಿಸಿಂದ. ಸೊ ನೆಕ್ಸ್ಟ್ ನಿಮ್ದು ರಿಜಿಸ್ಟರ್ ನಂಬರ್ ಅಂತ ಇರುತ್ತೆ, ನೀವು ಏನೇ ಹಾಲ್ ಟಿಕ್ ನಲ್ಲಿ ಇರ್ತಲ್ಲ, ಸೊ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಸೊ ಆ ನಂಬರ್ ಅನ್ನು ಹಾಕೊಡ್ರಿ. ಅದಾದ್ಮೇಲೆ ನಿಮ್ಮ PUC ಕೂಡ ಮುಗಿದಿತ್ತಪ್ಪ ಅಂದ್ರೆ PUC ಆಗಿರಲಿ, ಡಿಪ್ಲೊಮಾ ಆಗಿರಲಿ, IT ಆಗಿರಲಿ ಅದನ್ನು ಕೂಡ ನೀವು ಕೆಳಗಡೆ ಮೆನ್ಷನ್ ಅನ್ನ ಮಾಡಬಹುದು. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳೋಣ. ಸೊ ಸೆಕೆಂಡ್ ಪೇಜ್ ನಲ್ಲಿ ಇದೆ. ಸೊ ಪೇಜ್ ಬಂದ್ಬಿಟ್ಟು ಎರಡನೇದು ನಿಮ್ಗೆ ಲ್ಯಾಂಗ್ವೇಜ್ ಯಾವ್ದು ಬರುತ್ತೆ ಅಂತ ಕೇಳಿದಾರೆ. ಸೊ ಇಂಗ್ಲಿಷ್ ಮತ್ತು ಹಿಂದಿ ಎರಡೂ ಲ್ಯಾಂಗ್ವೇಜ್ ಅನ್ನ ಬರೀ. ಅಕಸ್ಮಾತ್ ನನಗೆ ಇಂಗ್ಲಿಷ್ ಒಂದೇ ಬರ್ತಪ್ಪ ಅಂದ್ರೆ ಎರಡನ್ನೂ ಕೂಡ ಹಾಕ್ರಿ, ಏನ್ ಪ್ರಾಬ್ಲಮ್ ಆಗಲ್ಲ. ಸರ್ ನನಗೆ ಹಿಂದಿ ಬರಲ್ಲ, ಇಂಗ್ಲಿಷ್ ಬರಲ್ಲ ಅಂತ ಹೇಳಿ ಯಾರು ಕೂಡ ತಲೆ ಕೆಡಿಸ್ಕೊಬೇಡ್ರಿ, ಎರಡನ್ನೂ ಕೂಡ ಹಾಕಿದ್ರೆ ನಡೀತದ. ಡೀಟೇಲ್ಸ್ ಆಫ್ ಪೋಸ್ಟ್ ಸರ್ವಿಸ್ ಅಂದ್ರೆ ಇದನ್ನು ಏನು ಕೂಡ ಯಾರಾದ್ರೂ ಅದರಲ್ಲಿ ಡಿಫೆನ್ಸ್ ಸರ್ವಿಸ್ ಮಾಡ್ತಾ ಇದ್ರಪ್ಪ ಅಂದ್ರೆ ಅಂತವ್ರಿಗೆ ಮಾತ್ರ ಇಲ್ಲಿ ಆಪ್ಷನ್ ಇರುತ್ತೆ. ಸೊ ನೀವು ಎಣ್ಣೆ ಅಂತಾದ್ರೂ ಹಾಕ್ರಿ, ನೋ ಅಂತಾದ್ರೂ ಹಾಕ್ರಿ. ನೆಕ್ಸ್ಟ್ ಪ್ರೆಸೆಂಟ್ ಆಕ್ಯುಪೇಷನ್ ಇದನ್ನು ಕೂಡ ನೋ ಎಣ್ಣೆ ಅಂತ ಹಾಕ್ರಿ. ಈಸ್ ಯುವರ್ ಫಾದರ್ ಇಲ್ಲಿ ನೋಡ್ಕೋಬಹುದು ಏನೇನ್ ಕೊಟ್ಟಿದಾರಪ್ಪ ಅಂದ್ರೆ ನಿಮ್ಗೆ ಏನಾದ್ರು ನಿಮ್ ಫಾದರ್ ಏರ್ ಫೋರ್ಸ್ ಒಳಗಡೆ ಡ್ಯೂಟಿ ಮಾಡ್ತಾ ಇದಾರ, ಏರ್ಮನ್ ಇದಾರ, ಸೊ ಸಿವಿಲಿಯನ್ ಇದಾರ, ಅದೇನಾದ್ರು ಮೆನ್ಷನ್ ಮಾಡಿದ್ರೆ ಸೊ ಅದೇನು ಇರಲ್ಲ. ಆಲ್ಮೋಸ್ಟ್ ಅಲ್ಲಿ ಇತ್ತಪ್ಪ ಅಂದ್ರೆ ಅದನ್ನ ಮೆನ್ಷನ್ ಮಾಡ್ಕೊಡ್ರಿ. ಇಲ್ಲ ಅಂತಂದ್ರೆ ಇವತ್ತಿನ ಡೇಟ್ ಅಂದ್ರೆ ಅರ್ಜಿಯನ್ನ ಇವತ್ತಿಗೆ ಪೋಸ್ಟ್ ಮಾಡ್ತಾ ಇದ್ರಿ, ಸೊ ನಾಳೆ ಪೋಸ್ಟ್ ಮಾಡ್ತಾ ಇದ್ರಿ ಅಂತ ತಿಳ್ಕೊಡ್ರಿ. ಇವತ್ತಿಗೆ ಈವ್ನಿಂಗ್ ಟೈಮ್ ಓವರ್ ಆಯ್ತು, ಸೊ ನಾಳೆ ಡೇಟ್ ಅನ್ನ ಹಾಕ್ಬೇಕಾಗುತ್ತಾ. ಸೊ ನಾಳೆ ಡೇಟ್ ಹಾಕ್ಬಿಟ್ಟು ನಿಮ್ಮ ಕ್ಯಾಂಡಿಡೇಟ್ ಸಿಗ್ನೇಚರ್ ಅನ್ನ ಮಾಡ್ಬೇಕಾಗುತ್ತಾ. ನೆಕ್ಸ್ಟ್ ಅದಾದ್ಮೇಲೆ ನೋಡ್ಕೊಡ್ರಿ ಸರ್ಟಿಫಿಕೇಟ್ ಬೈ ದ ಅಪ್ಲಿಕೆಂಟ್. ನೋಡ್ಬೋದು ಪ್ರತಿಯೊಂದು ಇಲ್ಲಿ ಏನು ಫಿಲ್ ಅಪ್ ಮಾಡುವಂತ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನೀವೇನ್ ಮಾಡ್ಬೇಕಂದ್ರೆ ಕೆಳಗಡೆ ಡೇಟ್ ಅನ್ನ ಹಾಕ್ಬೇಕು. ಕೆಳಗಡೆ ಏನ್ ಮಾಡ್ಬೇಕು, ಸೊ ಡೇಟ್ ಅನ್ನ ಹಾಕ್ಬಿಟ್ಟು ಅಲ್ಲಿ ಸಿಗ್ನೇಚರ್ ಅಂತ ಕೊಟ್ಟಿದ್ದಾರೆ, ಆ ಸಿಗ್ನೇಚರ್ ಅನ್ನ ಹಾಕೊಡ್ರಿ. ನೆಕ್ಸ್ಟ್ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಫಿಲ್ ಇನ್ ಕ್ಯಾಪಿಟಲ್ ಲೆಟರ್ಸ್. ಇಲ್ಲಿ ನೋಡ್ಕೊಡ್ರಿ ಪ್ರತಿಯೊಂದು ಕೊಟ್ಟಿದ್ದಾರೆ ಏನೇನಪ್ಪಾ ಅಂದ್ರೆ ಸೊ ಇಲ್ಲಿ SSLC ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇದೇನಾ ಅಂತ ಕೇಳಿದ್ರೆ ನಾನು ಎಸ್ ಅಂತ ಹಾಕಿದೀನಿ. ನೆಕ್ಸ್ಟ್ ಅದೇ ಸೆಲ್ಫ್ ಅಡ್ರೆಸ್ ಎನ್ವಾಲಪ್ ವಿತ್ 10 rupees ಸ್ಟ್ಯಾಂಪ್ ಅಫಿಕ್ಸ್ ಆನ್ ಇಟ್ ಅಂತ ಹೇಳಿಂದ ನೀವೇನು ಪೋಸ್ಟ್ ಆಫೀಸ್ಗೆ ಇದು ಎನ್ವಲಪ್ ಕಳಿಸ್ತಾ ಇದ್ರಲ್ಲ, ಸೊ ಇದು ಟೋಟಲಿ ಬಂದ್ಬಿಟ್ಟು 2 ಎನ್ವಲಪ್ ಗಳು ಬರ್ತಾವೆ ವಿದ್ಯಾರ್ಥಿಗಳ. ಸೊ ಏನು 2 ಎನ್ವಲಪ್ ಬರ್ತಾವೆ. ಈ 2 ಎನ್ವಲಪ್ ಗಳಲ್ಲಿ ಇದು ಒಂದೇದು ದೊಡ್ಡದಾಗಿರ್ತದ. ಸೊ ಇದನ್ನು 2 ಅಡ್ರೆಸ್ ಅನ್ನ ಹಾಕಿಬಿಟ್ಟು ನೀವು ಅವ್ರಿಗೆ ಕಳಿಸಬೇಕಾಗುತ್ತಾ. ಸೊ ಇದ್ರ ಬ್ಯಾಕ್ ನಿಮ್ಮ ಫಾರ್ಮ್ ಹಾಕ್ಬೇಕಾಗುತ್ತಾ. ನೆಕ್ಸ್ಟ್ ಇನ್ನೊಂದು ಇದು ಅಡ್ಮಿಟ್ ಕಾರ್ಡ್ ಸಣ್ಣದಾಗಿರ್ತಕ್ಕಂಥದ್ದು, ಇದು ಅಡ್ಮಿಟ್ ಕಾರ್ಡ್ ಬರ್ತದ. ಸೊ ಇಲ್ಲಿ 2 ಅಡ್ರೆಸ್ ಅನ್ನ ನಿಮ್ದೇ ಹಾಕಿರ್ಬೇಕಾಗುತ್ತಾ, ಫ್ರಾಮ್ ಅಡ್ರೆಸ್ ಅನ್ನ ಅವ್ರದ್ದು ಹಾಕ್ಬೇಕಾಗುತ್ತಾ. ಸೊ ಫ್ರಾಮ್ ಅವರಿಂದ ಕಳಿಸ್ತಾರೆ. ಸೊ ಇಲ್ಲಿ 2 ಅಡ್ರೆಸ್ ಹಾಕಿದ. ಸೊ ಇಲ್ಲಿ ಏನ್ ಮಾಡಬೇಕು, ನೀವು 10 rupees ಸ್ಟ್ಯಾಂಪ್ ಅನ್ನ ಹಚ್ಚಿ ಕಳಿಸಬೇಕಾಗುತ್ತಾ. ಸೊ ಇದಕ್ಕೂ ಕೂಡ ನೀವು ಸ್ಟ್ಯಾಂಪ್ ಹಚ್ಚಿನೇ ಕಳಿಸಬೇಕಾಗುತ್ತೆ. ಇದಕ್ಕೂ ಕೂಡ ನೀವು ಸ್ಟ್ಯಾಂಪ್ ಹಚ್ಚಿ ಕಳಿಸಿದ್ರಪ್ಪ ಅಂದ್ರೆ ಆರಾಮ್ಸಾಗಿ ಆರ್ಡಿನರಿ ಪೋಸ್ಟ್ ಆಗಿ ಹೋಗ್ತದ. ಸೊ ಸ್ಪೀಡ್ ಪೋಸ್ಟ್ ಅನ್ನ ಮಾಡಿದ್ರೆ ಇದು ನಡೆಯೋದಿಲ್ಲ. ನೆಕ್ಸ್ಟ್ ಅದ್ರ ಸರ್ಟಿಫಿಕೇಟ್ ಎಕ್ಸ್ಪೀರಿಯನ್ಸ್ ಏನಾದ್ರು ಇದೆಯಾ ಅಂತ ಕೇಳಿದ್ರೆ ಸೊ ಇಲ್ಲ ಅಂತ ಹೇಳಿದೀನಿ. ನೆಕ್ಸ್ಟ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇದ್ರೆ ಸೊ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅದು ಏನಪ್ಪಾ ಅಂದ್ರೆ 6 ತಿಂಗಳದ ಒಳಗಡೆ ಇತ್ತಪ್ಪ ಅಂದ್ರೆ ಮಾತ್ರ ಎಸ್ ಅಂತ ಹಾಕ್ರಿ. 6 ತಿಂಗಳು ಏನಾದ್ರು ಕಂಪ್ಲೀಟ್ ಆಗಿತ್ತಪ್ಪ ಅಂದ್ರೆ ನೋ ಹಾಕ್ರಿ. ಸೊ ಇರ್ಲಿಲ್ಲಪ್ಪ ಅಂದ್ರೆ ತೆಗೆಸ್ಕೊಂಡ್ಬಿಟ್ಟು ಹಾಕಿದ್ರು ಕೂಡ ನಡೀತದೆ, ಅದಕ್ಕೇನು ಸಂಬಂಧ ಇರಲ್ಲ. ನೆಕ್ಸ್ಟ್ ಸೊ ಇಲ್ಲಿ ನೆಕ್ಸ್ಟ್ 3ನೇ ಫಾರ್ಮ್ ಬಂದ್ಬಿಟ್ಟು ಏನೇನ್ ಕೊಟ್ಟಿದಾರಪ್ಪ ಅಂದ್ರೆ ಸೊ ನಿಮ್ದು ಅಕಸ್ಮಾತ್ ನೀನೇನಾದ್ರೂ 18 ಏಜ್ ಕಿಂತ ಅಬವ್ ಅಂದ್ರೆ 18 ವಯಸ್ಸಿನಕಿಂತ ಹೆಚ್ಚಿನ ವಿದ್ಯಾರ್ಥಿ 18 ಏಜ್ ಕ್ರಾಸ್ ಆಗಿತ್ತಪ್ಪ ಅಂದ್ರೆ ಸೊ ಈ ಫಾರ್ಮ್ ಅನ್ನ ಈ ಮೇಲ್ಗಡೆ ಪ್ಯಾರಾ ಫಿಲ್ ಅಪ್ ಮಾಡಬೇಕು. ಅಕಸ್ಮಾತ್ ನೀನು 18 ಏಜ್ ಒಳಗಡೆ ಇದ್ದೀಯಪ್ಪ ಅಂದ್ರೆ ಕೆಳಗಡೆ ಫಾರ್ಮ್ ಅನ್ನ ಈ ಪ್ಯಾರಾ ಫಿಲ್ ಅಪ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 18 ಏಜ್ ಕ್ರಾಸ್ ಆಗಿತ್ತಪ್ಪ ಅಂದ್ರೆ ನಿನ್ನ ನೇಮ್ ಹಾಕ್ಬೇಕು. ನೆಕ್ಸ್ಟ್ ನಿಮ್ಮ ಫಾದರ್ ನೇಮು, ನಿನ್ನ ಡೇಟ್ ಆಫ್ ಬರ್ತ್ ಅನ್ನ ಹಾಕ್ಬಿಟ್ಟು ನೆಕ್ಸ್ಟ್ ನಿನ್ನ ಸಿಗ್ನೇಚರು, ನೆಕ್ಸ್ಟ್ ನಿನ್ನ ನೇಮ್ ಹಾಕ್ಬೇಕಾಗುತ್ತೆ, ನಿಮ್ಮ ಪೇರೆಂಟ್ ನೇಮ್ ಹಾಕ್ಬೇಕಾಗುತ್ತೆ, ಮೊಬೈಲ್ ನಂಬರ್ ಹಾಕ್ಬೇಕಾಗುತ್ತೆ, ಇವತ್ತಿನ ಅಪ್ಲಿಕೇಶನ್ ಹಾಕುವಂತ ಡೇಟ್ ಅನ್ನ ನಿನ್ನ ಇಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತಾ. ನೆಕ್ಸ್ಟ್ ಅದಾದ್ಮೇಲೆ ಅಕಸ್ಮಾತ್ ಏನೇನಾದ್ರೂ 18 ಏಜ್ ಆಗಿಲ್ಲ ಸರ್, ನಾನು ಇನ್ನೂ ಕೂಡ ಸೊ ಏನಪ್ಪಾ ಅಂದ್ರೆ ಚಿಕ್ಕವನಿದೀನಪ್ಪ ಅಂದ್ರೆ ಸೊ ಕೆಳಗಡೆ ಪ್ಯಾರಾನ ಫಿಲ್ ಅಪ್ ಮಾಡಬೇಕಾಗುತ್ತಾ. ಇಲ್ಲಿ ಕೂಡ ನಿಮ್ಮ ನೇಮು, ನೆಕ್ಸ್ಟ್ ನಿಮ್ಮ ಫಾದರ್ ನೇಮು, ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಹಾಕ್ಬಿಟ್ಟು ಕೆಳಗಡೆ ಇಲ್ಲಿ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಸಿಗ್ನೇಚರು ಮತ್ತೆ ನಿನ್ನ ನೇಮು, ನೆಕ್ಸ್ಟ್ ನಿಮ್ ಕ್ಯಾಂಡಿಡೇಟ್ ಅಂದ್ರೆ ಮೊಬೈಲ್ ನಂಬರ್ ಅನ್ನ ಕೇಳಿದ್ರ. ಸೊ ಮೊಬೈಲ್ ನಂಬರ್ ಆದ ನಂತರ ಇವತ್ತಿನ ಡೇಟ್ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಿಲ್ಲ ಆ ಡೇಟ್ ಅನ್ನ ಹಾಕ್ಬಿಟ್ಟು ನೆಕ್ಸ್ಟ್ ಪೇರೆಂಟ್ ಸಿಗ್ನೇಚರ್, ಯಾಕಂದ್ರೆ 18 ವರ್ಷದ ಒಳಗಡೆ ಇರ್ತಕ್ಕಂಥ ವಿದ್ಯಾರ್ಥಿಗಳದು ನಿಮ್ಮ ಪೇರೆಂಟ್ಸ್ ನಿಮ್ ಫಾದರ್ ಸಿಗ್ನೇಚರ್ ಅನ್ನ ಮಾಡಿಸ್ರಿ, ಅವ್ರ ನೇಮ್ ಹಾಕಿಸ್ರಿ, ನೆಕ್ಸ್ಟ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿಸ್ರಿ. ನೆಕ್ಸ್ಟ್ ಆದಾದ ನಂತರ ಅವತ್ತಿನ ಡೇಟ್ ಕೂಡ ಹಾಕಿಸ್ಬೇಕಾಗುತ್ತಾ. ನೆಕ್ಸ್ಟ್ ಸೊ ಇದನ್ನ ಲಾಸ್ಟ್ ಏನಿದೆಯಲ್ಲ ಸೊ ಇದನ್ನೇನು ಫಿಲ್ ಅಪ್ ಮಾಡುವಂತ ಅವಶ್ಯಕತೆ ಇಲ್ಲ. ಇದನ್ನ ಯಾರು ಕೂಡ ಟಚ್ ಕೂಡ ಮಾಡಕ ಹೋಗ್ಬೇಡಿ.
ನೆಕ್ಸ್ಟ್ ಆದ್ಮೇಲೆ ಇದೇ ನಿಮ್ಮ ಅಡ್ಮಿಟ್ ಕಾರ್ಡ್ ವಾಪಸ್ ಈಗ ಪೋಸ್ಟ್ ಮುಖಾಂತರ ಹಾಕಿರ್ತಿಲ್ಲ, ಸೊ ಇದು ನೀವು ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ ಹಾಕಿದಾಗ ನಿಮಗೆ ಅಡ್ಮಿಟ್ ಕಾರ್ಡ್ ಏನ್ ಬರ್ತಲ್ಲ ಪೋಸ್ಟ್ ಮುಖಾಂತರ, ಸೊ ಇದೇ ಅದು ಅಡ್ಮಿಟ್ ಕಾರ್ಡ್ ಫ್ರೆಂಡ್ ಸಪರೇಟ್ಲಿ. ಸೊ ಇದು ಬರ್ತದ ಯಾವ ತರಪ್ಪ ಅಂದ್ರೆ ಇಲ್ಲಿ ಕೂಡ ಒಂದು ನಾನು ಹೇಳ್ತಕ್ಕಂಥ ಆಗಿಲ್ಲ ಫಸ್ಟ್ ಏನ್ ಹೇಳಿದಿಲ್ಲ ಅದೇ ತರನಾಗಿರ್ತಕ್ಕಂಥ ಫೋಟೋವನ್ನ ಇಲ್ಲಿ ಅಟ್ಯಾಚ್ ಮಾಡ್ಬೇಕಾಗುತ್ತಾ. ನೆಕ್ಸ್ಟ್ ಸ್ಟ್ರೀಮ್ ಅಪ್ಲೈಡ್ ಫಾರ್ ನಾ ಆಲ್ರೆಡಿ ನಿಮ್ಗೆ ಹೇಳಿದೀನಿ. ಸೊ ಹೌಸ್ ಕೀಪಿಂಗ್ ಹಾಕ್ತಿದ್ರೆ ಹೌಸ್ ಕೀಪಿಂಗ್ ಅಂತ ಹಾಕ್ರಿ, ಹಾಸ್ಪಿಟಾಲಿಟಿ ಹಾಕ್ತಿದ್ರೆ ಹಾಸ್ಪಿಟಾಲಿಟಿ ಅಂತ ಹಾಕ್ರಿ. ಸೊ ಹೌಸ್ ಕೀಪಿಂಗ್ ಅನ್ನು ಹಾಕಿದೀನಿ. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ಆಸ್ ಪರ್ ಮ್ಯಾಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್, ಅಂದ್ರೆ ನಿಮ್ಮ 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ದಲ್ಲಿ ಯಾವ ತರ ಇದೆಯಲ್ಲ ಅದೇ ತರನಾಗಿ ಇಲ್ಲಿ ನೇಮ್ ಅನ್ನ ಫಿಲ್ ಅಪ್ ಮಾಡಬೇಕು. ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡ್ ಅನ್ನ, ನೆಕ್ಸ್ಟ್ ಆದಾದ ನಂತರ ನಿಮ್ಮ ಫಾದರ್ ನೇಮ್ ಅನ್ನ, ನೆಕ್ಸ್ಟ್ ನಿಮ್ಮ ಮದರ್ ನೇಮ್ ಅನ್ನ, ಅದಾದ್ಮೇಲೆ ನಿಮ್ಮ ಹೌಸ್ ನಂಬರು, ನೆಕ್ಸ್ಟ್ ನಿಮ್ಮ ವಿಲೇಜ್ ಯಾವ್ದಿದೆ, ನೆಕ್ಸ್ಟ್ ನಿಮ್ಮ ಪೊಲೀಸ್ ಸ್ಟೇಷನ್ ಯಾವುದು, ನೆಕ್ಸ್ಟ್ ನಿಮ್ಮ ಪೋಸ್ಟ್ ಆಫೀಸ್ ಯಾವುದು, ಡಿಸ್ಟ್ರಿಕ್ಟ್ ಯಾವುದು, ಪಿನ್ ಕೋಡ್ ಯಾವುದು, ಸೊ ಅದಂತರ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆಯಲ್ಲ ಸೊ ಇದನ್ನೇನು ಕೂಡ ಹಾಕುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಡೇಟ್ ಆಫ್ ರಿಟರ್ನ್ PET PFT ಸ್ಟ್ರೀಟ್ ಇದೇನಿದೆಲ್ಲ ಸೊ ಇದನ್ನು ಕೂಡ ಹಾಕಕ್ ಹೋಗ್ಬೇಡಿ. ನೆಕ್ಸ್ಟ್ ಟೈಮ್ ಆಫ್ ರಿಪೋರ್ಟಿಂಗ್ ಇದನ್ನು ಕೂಡ ಹಾಕಕ್ ಹೋಗ್ಬೇಡಿ. ವೆನ್ಯೂ ಆಫ್ ರಿಟರ್ನ್ PFT ಇದನ್ನು ಕೂಡ ಏನು ಮೆನ್ಷನ್ ಮಾಡುವಂತ ಅವಶ್ಯಕತೆ ಇಲ್ಲ. ಇದೆಲ್ಲನೂ ಕೂಡ ಆಫೀಸಿಯಲ್ಲಿನೇ ಯೂಸ್ ಮಾಡ್ತಾರ, ಅವರೇ ಹಾಕಿ ನಿಮ್ಗೆ ಕಳಿಸ್ತಾರ. ಸೊ ಇಷ್ಟನ್ನ ಮಾತ್ರ ನೀವು ಫಿಲ್ ಅಪ್ ಮಾಡಿ ಕೇಸಿಂದ ಪೋಸ್ಟ್ ಮುಖಾಂತರನೇ ಕಳಿಸಬೇಕಾಗುತ್ತೆ ವಿದ್ಯಾರ್ಥಿಗಳು. ಓಕೆ, ನಿಮಗೆ ಏನಾದ್ರು ಇದು ಫಾರ್ಮ್ ಬೇಕಾಗಿತ್ತಪ್ಪ ಅಂದ್ರೆ ನನ್ನ ಹತ್ರ ಈಗ ನೋಡ್ಕೊಡ್ರಿ. ಇದು ಸ್ಟ್ಯಾಂಪ್ ಯಾವ ತರ ಫಿಲ್ ಅಪ್ ಮಾಡಬೇಕು ಇದು ಕೂಡ ನಾನು ಎನ್ವಲಪ್ ಅಂತ ತಿಳಿಸ್ಕೊಟ್ಟಿನಿ ನಿಮಗೆ. ಈ ಎನ್ವಲಪ್ ಗಳನ್ನ ಸೊ ಇದು ಬಂದ್ಬಿಟ್ಟು ದೊಡ್ಡದಾಗಿರ್ತಕ್ಕಂಥ ಎನ್ವಲಪ್. ಸೊ ಎರಡು ಇರ್ತಾವ ಇದರಲ್ಲಿ, ಇದೊಂದು ಸಣ್ಣ, ಇದು ದೊಡ್ಡದು, ಇದು ಸಣ್ಣದು. ಸೊ ಇದು ಮೇಲ್ಗಡೆ ಕಳಿಸಬೇಕಾಗುತ್ತೆ, ಇದನ್ನ ಇದ್ರೊಳಗಡೆ ಹಾಕಿ ಕಳಿಸಬೇಕಾಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ಮೇಲ್ಗಡೆ ಏನ್ ಬರೀಬೇಕಂದ್ರೆ ಈ ತರದ ಸ್ಟ್ಯಾಂಪ್ ಅನ್ನ 5 ರೂಪಾಯಿ ತಗೊಂಡಿದ್ದೀನಿ ಎನ್ವಲಪ್ ಅನ್ನ. ಸೊ ಅಪ್ಲಿಕೇಶನ್ ಫಾರ್ ಅಗ್ನಿವೀರ್ ನಾನ್ ಕಮಿನೆಂಟ್ 01/2027 ಫಸ್ಟ್ ಹೌಸ್ ಕೀಪಿಂಗ್ ಕ್ಯಾಟಗರಿ OBC ಇದ್ರೆ OBC, SC ಇದ್ರೆ SC, ST ಇದ್ರೆ ST, ಜನರಲ್ ಇದ್ರೆ ಜನರಲ್. ನೆಕ್ಸ್ಟ್ 2 ಅಂದ್ರೆ ನಾನು ಅಡ್ರೆಸ್ ಅನ್ನ ಇಲ್ಲಿ ಯಾವ ಅಡ್ರೆಸ್ ಹಾಕ್ಬೇಕಪ್ಪ ಅಂದ್ರೆ ನೀವು ಬೇಕಾದಂತ ಅಡ್ರೆಸ್ ಅನ್ನ ಹಾಕೊಳ್ಬಹುದು. ಸೊ ಇದೇ ಅಡ್ರೆಸ್ ಹಾಕ್ಬೇಕಂತಲ್ಲ, ನಾನು ಹಾಕ್ತಿರ್ತಕ್ಕಂಥದ್ದು ಒಂದು ಅಡ್ರೆಸ್. ಎಲ್ಲಿ ಅಡ್ರೆಸ್ ಗಳು ಎಲ್ಲಿ ಸಿಗ್ತಾವಪ್ಪ ಅಂದ್ರೆ ಸೊ ತೋರಿಸ್ತೀನಿ ನೋಡ್ಕೊಂಡು ನಿಮ್ಗೆ ಅಡ್ರೆಸ್ ಗಳು ಎಲ್ಲಿ ಇರ್ತಾವಪ್ಪ ಅಂದ್ರೆ ಸೊ ಯಾವ ಆ ಫಾರ್ಮ್ ಅಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಇದೇ ಬಂದ್ಬಿಟ್ಟು ನಿಮ್ ಅಡ್ರೆಸ್ ಆಗಿರ್ತದೆ. ನಾನು ಫಸ್ಟ್ ಒನ್ ಅಡ್ರೆಸ್ ಅನ್ನ ತುಂಬಿಕೊಂಡಿದ್ದೀನಿ. ಸೊ ನೀವು ಇದನ್ನಾದ್ರೂ ಹಾಕೊಳ್ಬಹುದು. ಸೊ ಇಲ್ಲದ ಯಾವ್ದಾದ್ರು ನೀನ್ ಎಲ್ಲಿಗೆ ಹಾಕ್ತಾ ಇದೆಯಲ್ಲ ಸೊ ಅಲ್ಲಿಗೆ ನಿನ್ನ ಅಡ್ರೆಸ್ ಗೆ ಹೋಗುತ್ತಾ, ಅದೇ ಪೋಸ್ಟ್ ಗೆ ಹೋಗುತ್ತಾ. ಬೆಂಗಳೂರು ಹಾಕಿರ್ತಕ್ಕಂಥವ್ರು ಬೆಂಗಳೂರು ಹಾಕ್ಬಹುದು, ಇಲ್ಲಾಂದ್ರೆ ಡೆಲ್ಲಿ ಆಗಿರ್ತಿ, ಮುಂಬೈ ಆಗಿರಲಿ, ಬೇಕಾದಲ್ಲಿ ಹೋದ್ರು ನೀವು ಅಪ್ಲಿಕೇಶನ್ ಗಳನ್ನ ಹಾಕೊಳ್ಬೇಕಾಗುತ್ತಾ. ಸೊ ಡಿಪೆಂಡ್ ಅಪಾನ್ ನಿಮ್ಮ ಮೇಲೆ ಇರುತ್ತೆ ಅಭ್ಯರ್ಥಿಗಳೇ. ಸೊ ನೀವು ಯಾವ ತರ ಹಾಕ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್. ಓಕೆ, ನೋಡ್ಕೊಳ್ಳೋಣ ಇಲ್ಲಿ. ಸೊ ಇಲ್ಲಿ ನಾನು ಹಾಕಿರ್ತಕ್ಕಂಥ ಅವ್ರ ಅಡ್ರೆಸ್ ಕೊಟ್ಟಿದ್ದಾರೆ, ಅದನ್ನ ಯಾವ ತರ ಕೊಟ್ಟಿದಾರಲ್ಲ ಅದನ್ನೇ ಇಲ್ಲಿ ನೀವು ಫಿಲ್ ಅಪ್ ಮಾಡಬೇಕಾಗಿತ್ತು. ಅವ್ರ ಪಿನ್ ಕೋಡ್ ಆಯ್ತು ಪ್ರತಿಯೊಂದನ್ನು. ನೆಕ್ಸ್ಟ್ ಆದಂತರ ನೋಡ್ಕೊಂಡ್ರೆ ವಿದ್ಯಾರ್ಥಿಗೆ ಇದ್ರ ಬ್ಯಾಕ್ ಸೈಡ್. ಸೊ ಇದೇನಿದೆ ಇದ್ರ ಬ್ಯಾಕ್ ಸೈಡ್ ಏನ್ ತುಂಬಬೇಕಪ್ಪ ಅಂದ್ರೆ ಫ್ರಾಮ್, ಅಂದ್ರೆ ಫ್ರಾಮ್ ಅಂತಂದ್ರೆ ನಿಮ್ಮ ಅಡ್ರೆಸ್. ಸೊ ನಿಮ್ಮ ನೇಮ್ ಆಗಿರ್ಲಿ, ನೆಕ್ಸ್ಟ್ ನಿಮ್ಮ ಫಾದರ್ ನೇಮ್ ಆಗಿರ್ಲಿ, ನೆಕ್ಸ್ಟ್ ನಿಮ್ಮ ಊರಾಗಿರ್ಲಿ, ನೆಕ್ಸ್ಟ್ ನಿಮ್ ಡಿಸ್ಟ್ರಿಕ್ಟ್, ನೆಕ್ಸ್ಟ್ ನಿಮ್ಮ ಫೋನ್ ನಂಬರ್, ನೆಕ್ಸ್ಟ್ ನಿಮ್ಮ ಪಿನ್ ಕೋಡ್. ಸೊ ಇಷ್ಟನ್ನ ಫಿಲ್ ಅಪ್ ಮಾಡ್ಬೇಕಾಗತ್ತಾ. ಸೊ ಇದು ದೊಡ್ಡ ಎನ್ವಲಪ್ ಬಗ್ಗೆ ಆಯ್ತು. ನೆಕ್ಸ್ಟ್ ಇದು ಸಣ್ಣದಾಗಿರ್ತಕ್ಕಂಥ ಎನ್ವಲಪ್, ಇದರಲ್ಲಿ ಅಡ್ಮಿಟ್ ಕಾರ್ಡ್ ಬರ್ತದ. ಸೊ ಇದರಲ್ಲಿ ಏನ್ ಫಿಲ್ ಅಪ್ ಮಾಡ್ಬೇಕಪ್ಪ ಅಂದ್ರೆ ಸೊ ಇಲ್ಲಿ 2 ಅಂತ ಫಿಲ್ ಅಪ್ ಮಾಡ್ಬೇಕು. 2 ಅಂತಿದ್ದಲ್ಲಪ್ಪ ಅಂದ್ರೆ ನಿಮ್ದು ಫಿಲ್ ಅಪ್ ಮಾಡ್ಬೇಕು. 2 ಅಂತಂದ್ರೆ ನೇಮ್, ಅಂದ್ರೆ ನಿಮ್ಮ ನೇಮ್ ಹಾಕ್ಬೇಕು, ನೆಕ್ಸ್ಟ್ ಫಾದರ್ ನೇಮ್ ಹಾಕ್ಬೇಕು, ನೆಕ್ಸ್ಟ್ ನಿಮ್ಮ ವಿಲೇಜ್, ನೆಕ್ಸ್ಟ್ ಡಿಸ್ಟ್ರಿಕ್ಟ್, ನೆಕ್ಸ್ಟ್ ಫೋನ್ ನಂಬರ್, ನೆಕ್ಸ್ಟ್ ಪಿನ್ ಕೋಡ್. ಇಷ್ಟು 2 ಅಂತ ಅಡ್ರೆಸ್ ಅಲ್ಲಿ ನಿಮ್ದನ್ನ ಹಾಕ್ಬೇಕಾಗುತ್ತೆ. ಸೊ ಇದ್ರ ಬ್ಯಾಕ್ ಸೈಡ್ ಯಾರು ಹಾಕ್ಬೇಕಪ್ಪ ಅಂದ್ರೆ ಫ್ರಾಮ್ ಅವ್ರದೇ ಆಗಿರ್ತಕ್ಕಂಥದ್ದು ಹಾಕ್ಬೇಕು. ನಾನು ಅಡ್ರೆಸ್ ಅನ್ನು ಹೇಳಿದಿಲ್ಲ. ಸೊ ಫ್ರಾಮ್ ಅಂತ ಇರ್ತಕ್ಕಂಥದ್ದನ್ನ ಅವ್ರದೇ ಆಗಿರ್ತಕ್ಕಂಥ ಅಡ್ರೆಸ್ ಅನ್ನ ಹಾಕ್ಬೇಕಾಗುತ್ತಾ. ಸೊ ಇಷ್ಟು ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ. ಸೊ ಪ್ರತಿಯೊಬ್ರು ಕೂಡ ಹಾಕ್ಲೇಬೇಕು. ಸೊ ಇದಕ್ಕೆ ದಾಖಲಾತಿಗಳು ಏನೇನ್ ಬೇಕಾಗ್ತಾವಪ್ಪ ಅಂದ್ರೆ ಪ್ರತಿಯೊಬ್ರು ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಚೆಕ್ ಮಾಡ್ಕೋಬಹುದು. ಸೊ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಏನಿದಿಲ್ಲ ಸೊ ಇದನ್ನು ಒಂದ್ ಸೆಟ್ ಕ್ಲಿಯರ್ ಆಗಿರ್ತಕ್ಕಂಥ ಜೆರಾಕ್ಸ್ ಅನ್ನ ಹೊಡಿಸ್ರಿ. ನೆಕ್ಸ್ಟ್ ರೆಸಿಡೆನ್ಸಿಯಲ್ ಮತ್ತು ಡೊಮೆನ್ಸಿಯಲ್ ಕಾಸ್ಟ್ ಸರ್ಟಿಫಿಕೇಟ್ ಇಂಗ್ಲಿಷ್ ನಲ್ಲಿ ಇರ್ತಕ್ಕಂಥದ್ದನ್ನ ಇದನ್ನು ಕೂಡ ಒಂದ್ ಸೆಟ್ ಜೆರಾಕ್ಸ್ ಅನ್ನ ಹೊಡಿಸ್ರಿ. ನೆಕ್ಸ್ಟ್ ಅದಾದ್ಮೇಲೆ ನೋಡ್ಕೋಬಹುದು. ನೆಕ್ಸ್ಟ್ ನಿಮ್ದು ಏನಪ್ಪಾ ಅಂದ್ರೆ ಸೊ ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನ ಹೊಡಿಸ್ರಿ. ನೆಕ್ಸ್ಟ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ಅಂದ್ರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಹೇಳಿದೀನಿ ಅದನ್ನು ಕೂಡ ಒಂದ್ ಸೆಟ್ ಜೆರಾಕ್ಸ್ ಅನ್ನ ಹೊಡಿಸ್ರಿ. ನೆಕ್ಸ್ಟ್ ಅದಾದ್ಮೇಲೆ ನೋಡ್ಕೊಡ್ರಿ ವಿದ್ಯಾರ್ಥಿಗಳೇ. ಸೊ ಇವು ಟೋಟಲಿ ಬಂದ್ಬಿಟ್ಟು 4 ಫಾರ್ಮ್ ಗಳಿರ್ತಾವ. ಎಷ್ಟು 4 ಫಾರ್ಮ್ ಗಳಿರ್ತಾವ. ಸೊ ಟೋಟಲಿ 1 2 3 4 4 ಫಾರ್ಮ್ ಗಳಿದಾವು. ಈ 4 ಫಾರ್ಮ್ ಗಳನ್ನ ಫಿಲ್ ಅಪ್ ಮಾಡಿಬಿಟ್ಟು ಸೊ ನೆಕ್ಸ್ಟ್ ಆದಾದ ನಂತರ ಇವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಇದ್ರ ಬ್ಯಾಕ್ ಸೈಡ್ಗೆ ಇದನ್ನು SLC ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ನೆಕ್ಸ್ಟ್ ರೆಸಿಡೆನ್ಸಿಯಲ್, ಡೊಮೆನ್ಸಿಯಲ್, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇವೆಲ್ಲನೂ ಕೂಡ ಬ್ಯಾಕ್ ಸೈಡ್ ಹಚ್ಕೇಸಂದ ಇಲ್ಲಿ ಸ್ಟೆಪ್ಲರ್ ಹಾಕ್ಬಿಟ್ಟು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಅನ್ನ 2 ಸೈಡ್ ಫೋಟೋಸ್ ಏನ್ ಹೇಳಿದಲ್ಲ ಆ ಫೋಟೋವನ್ನ ಕಂಪಲ್ಸರಿಯಾಗಿ ಇದೇ ತರನಾಗಿ ನಿಮ್ಮ ಫೋಟೋನ ಹಚ್ಚಬೇಕಾಗುತ್ತೆ. ನಾನು ಹೇಳಿರ್ತಕ್ಕಂಥ ಫೋಟೋನ ಹಚ್ಬಿಟ್ಟು ಸೊ ಕೆಳಗಡೆ ಏನ್ ಪೇಪರ್ ಕೆಳಗಡೆ ಇದೆಯಲ್ಲ ಸೊ ಇಲ್ಲಿ ಬ್ಯಾಕ್ ಸೈಡ್ ಕೆಳಗಡೆ ಏನಪ್ಪಾ ಅಂದ್ರೆ ಸೆಲ್ಫ್ ಅಟೆಸ್ಟೆಡ್, ಅಂದ್ರೆ ಪ್ರತಿಯೊಂದು ಈ ಫಾರ್ಮಿಗೆಲ್ಲ ನಾನು ಹೇಳ್ತಿರ್ತಕ್ಕಂಥದ್ದು ಜೆರಾಕ್ಸ್ ಕಾಪಿ ಏನ್ ಹಚ್ತಿರಲ್ಲ ಅದಕ್ಕೆ ಸೆಲ್ಫ್ ಅಟೆಸ್ಟೆಡ್ ಅಂತ ಬರೀರಿ. ಸೆಲ್ಫ್ ಅಟೆಸ್ಟೆಡ್ ಅಂತ ಬರೆದು ನಿಮ್ಮ ಸಿಗ್ನೇಚರ್ ನ ಮಾಡ್ರಿ. ಸಿಗ್ನೇಚರ್ ನ ಮಾಡಿಕೆಸಂದ ಸೊ ಇವತ್ತಿನ ನೀವು ಹಾಕುವಂತ ಡೇಟ್ ಅನ್ನ ಕಂಪಲ್ಸರಿ ಆಗ್ರಿ. ಪ್ರತಿಯೊಂದು ಜೆರಾಕ್ಸ್ ಕಾಪಿಗಳನ್ನ ಎಷ್ಟು ಹಚ್ತಿರಲ್ಲ ಸೊ ಪ್ರತಿಯೊಂದನ್ನು ಕೂಡ ಸೆಲ್ಫ್ ಅಟೆಸ್ಟೆಡ್ ಅಂತ ಹೇಳಿಕೆಸಂದ ಬರೋದು. ಸೊ ಎಲ್ಲಾನು ಕೂಡ ಈ ತರ ಫೋಲ್ಡ್ ಮಾಡ್ಬೇಕು. ಸೊ ಏನ್ ಮಾಡ್ಬೇಕಪ್ಪ ಅಂದ್ರೆ ಸೊ ಈ ತರ ಸ್ಟೆಪ್ಲರ್ ಹಾಕ್ಬಿಟ್ಟು ಸೊ ಈ ತರ ಫೋಲ್ಡ್ ಮಾಡ್ರಿ. ಸೊ ಈ ತರ ಫೋಲ್ಡ್ ಮಾಡಿಕೆಸಂದ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಡ್ರಿ ಒಂದ್ಸರಿ. ಈ ಸಾರಿ ನಾ ಯಾವ ತರ ತೋರಿಸ್ತದಲ್ಲ ಆ ತರ ಹಾಕಿದ್ರಪ್ಪ ಅಂದ್ರೆ ಪಕ್ಕ ನಿಮ್ಮ ಅಡ್ಮಿಟ್ ಕಾರ್ಡ್ ಬರುವಂತ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ನೀವೇನಾದ್ರೂ ಫಾರ್ಮ್ ಫಿಲ್ ಅಪ್ ಮಾಡುವಾಗ ಏನಾದ್ರು ಮಿಸ್ಟೇಕ್ ಗಳನ್ನ ಮಾಡಿದ್ರಪ್ಪ ಅಂದ್ರೆ
ಸೊ ನಿಮ್ಮ ಅಡ್ಮಿಟ್ ಕಾರ್ಡ್ ಬರೋದು ಬಹಳ ಕಡಿಮೆ ಆಗಿರ್ತದೆ ಅಭ್ಯರ್ಥಿಗಳೇ. ಬರುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ನೀವು ಯಾವ ತರ ಹಾಕ್ತೀರಿ, ಸೊ ಎಷ್ಟು ಹೋಗಿ ರೀಚ್ ಆಗುತ್ತೋ ಇಲ್ಲ ಅದು ಏನು ಕೂಡ ಗೊತ್ತಾಗೋದಿಲ್ಲ. ನೀವು ಫಸ್ಟ್ ಆಫ್ ಆಲ್ ಕ್ಲಿಯರಿಟಿ ಆಗಿರ್ತಕ್ಕಂಥದ್ದನ್ನ ಹಾಕ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ದೊಡ್ಡ ಎನ್ವಲಪ್ ಅಂತ ಹೇಳಿದಿಲ್ಲ. ಸೊ ಈ ದೊಡ್ಡ ಎನ್ವಲಪ್ ದಲ್ಲಿ ಕಂಪಲ್ಸರಿ ಆಗಿ ಇದ್ರ ಒಳಗಡೆ ಹಾಕ್ಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ಗಳನ್ನ, ಇದ್ರ ಒಳಗಡೆ ಹಾಕ್ಬೇಕು. ಸೊ ಇದ್ರ ಒಳಗಡೆ ಹಾಕ್ಬಿಟ್ಟು ನೆಕ್ಸ್ಟ್ ಆದಾದ ನಂತರ ಇದು ಸಣ್ಣದಿರ್ತಕ್ಕಂಥ ಎನ್ವಲಪ್ ಅನ್ನ ಹೇಳಿದೀನಿ. ಸೊ ಇದನ್ನು ಕೂಡ ಇದಕ್ಕೆ 10 ರೂಪಾಯಿ ಸ್ಟ್ಯಾಂಪ್ ಹಚ್ಬಿಟ್ಟು ಸೊ ಇದನ್ನು ಕೂಡ ಇದರಲ್ಲಿ ಹಾಕ್ರಿ. ಇದಕ್ಕೆ 10 ರೂಪಾಯಿ ಸ್ಟ್ಯಾಂಪ್ ಅನ್ನ ಕಂಪಲ್ಸರಿ ಆಗಿ ಒಳಗಡೆ ಇರ್ತಕ್ಕಂಥದ್ದಕ್ಕೂ ಹಚ್ಚಬೇಕು. ನೆಕ್ಸ್ಟ್ ಆದ ನಂತರ 2 ಎಕ್ಸ್ಟ್ರಾ ಫೋಟೋ, ಆಲ್ರೆಡಿ ಇದಕ್ಕೆ 2 ಹಚ್ಚಿದ್ರಿ, ಈಗ 2 ಎಕ್ಸ್ಟ್ರಾ ಪಾಸ್ಪೋರ್ಟ್ ಸೈಜ್ ಇರ್ತಕ್ಕಂಥದ್ದು. ಸೊ ಈ ತರ ಫೋಟೋಸ್ ಗಳನ್ನ ಕಂಪಲ್ಸರಿ ಆಗಿ 2 ಒಳಗಡೆ ಹಚ್ಚಬೇಕು. 2 ಇದ್ರ ಒಳಗಡೆ ಹಾಕಿ ಸೊ ಈ ತರ ಗಮ್ಮನ್ನ ಹಚ್ಬಿಟ್ಟು, ಸೊ ಈ ತರ ಗಮ್ಮನ್ನ ಹಚ್ಬಿಟ್ಟು ಕರೆಕ್ಟ್ ಆಗಿ ಪ್ಯಾಕ್ ಮಾಡಿಬಿಟ್ಟು ಸೊ ಇದಕ್ಕೂ ಕೂಡ ಸ್ಟ್ಯಾಂಪ್ ಹೇಳಿರ್ತಕ್ಕಂಥ ಸ್ಟಾಂಪ್ ಅನ್ನ ಹಚ್ಬಿಟ್ಟು ಆರ್ಡಿನರಿ ಪೋಸ್ಟ್ ಅಂತ ಹೇಳಿ ನಿಮ್ಮ ನಿಯರೆಸ್ಟ್ ಆಗಿರ್ತಕ್ಕಂಥ ಪೋಸ್ಟ್ ಮೇನ್ ಎಲ್ಲಿರ್ತದಲ್ಲ, ಸೊ ಹೆಡ್ ಆಫೀಸ್ ಅಲ್ಲಿಗೆ ಹೋಗಿ ಕೊಟ್ರೆ ಆದಷ್ಟು ಬೇಗನೆ ನಿಮ್ಮ ಕಳಿಸಿರ್ತಕ್ಕಂಥ ಅಡ್ರೆಸ್ಗೆ ಬೇಗನೆ ಹೋಗಿ ರೀಚ್ ಆಗುತ್ತೆ. ಕೇವಲ 5 ದಿನಗಳ 6 ದಿನಗಳ ಮಾತ್ರ ಬಾಕಿ ಉಳಿದಿದೆ. ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಇವತ್ತೇ ಡಾಕ್ಯುಮೆಂಟ್ಸ್ ಗಳನ್ನ ಫಿಲ್ ಅಪ್ ಮಾಡಿ ನಾಳೆ ಹೋಗಿ ಪೋಸ್ಟ್ ಆಫೀಸಿಗೆ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಗಳನ್ನ ಹಾಕೊಡ್ರಿ. ನೆಕ್ಸ್ಟ್ ಇದ್ರ ಪ್ರೋಸೆಸ್ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದ್ರ ಏನಾದ್ರು ಅಪ್ಲಿಕೇಶನ್ ಹಾಕಿದ್ರಪ್ಪ ಅಂದ್ರೆ ಎಸ್ ಅಂತ ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ಇದ್ರ ಪ್ರೋಸೆಸ್ ಏನು ಕಂಪ್ಲೀಟ್ ಆಗಿರ್ತಕ್ಕಂಥ ಈ ಸಾರಿ ನಿಮ್ಮ ಸೆಲೆಕ್ಷನ್ ಅಂತ ಮಾಡುವಂತ ಜವಾಬ್ದಾರಿ ನಮ್ದು ಇರ್ತದ. ನೀವೇನಾದ್ರೂ ಇದು ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೊಳ್ಬೇಕು, ಫಿಸಿಕಲ್ ಪ್ರಿಪರೇಷನ್ ಮಾಡ್ಕೊಳ್ಬೇಕು ಅನ್ಕೊಂಡ್ರೆ ಏನಿಲ್ಲ ಅಂದ್ರೂ ಅಡ್ಮಿಟ್ ಕಾರ್ಡ್ 1 ತಿಂಗಳಲ್ಲಿ ಬರುವಂತ ಚಾನ್ಸ್ ಇರುತ್ತೆ. ನಿಮ್ದು ಆದಷ್ಟು ಬೇಗನೆ ನೀವೇನಾದ್ರೂ ಕೋಚಿಂಗ್ ಬರ್ಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ನಮ್ಮ ಸಂಸ್ಥೆ HJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ಅಗ್ನಿವೀರ್ ನಾನ್ ಕಾಂಬಿನೆಂಟ್ ಗೆ. ಸೊ ಬರುವಂತ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಬಂದು 2 ತಿಂಗಳ ಕೋರ್ಸ್ಗೆ ನೀವು ಬಂದು ಜಾಯಿನ್ ಆಗ್ಬೋದು. ಓಕೆ, ಎಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡ್ರಿ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡ್ರಿ, ಶೇರ್ ಮಾಡ್ರಿ. ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡ್ರಿ ವಿಡಿಯೋಗೆ. ಸೊ ವಿಡಿಯೋನ ಶೇರ್ ಮಾಡಿ. ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಅಭ್ಯರ್ಥಿಗಳೇ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದ್ರೆ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೆಕ್ಸ್ಟ್ ಇದ್ರ ಪ್ರೊಸೆಸ್ ಏನಿದೆ ಕಂಪ್ಲೀಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಸೊ ನೀವೇ ಆಗಿರ್ತಕ್ಕಂಥದ್ದು ಏನಾದ್ರೂ ಒಂದು ಕಮೆಂಟ್ ಅನ್ನ ತಿಳಿಸ್ಕೊಡ್ರಿ. ಸರ್ ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿ ಹೆಲ್ಪ್ ಆಗಿದೆ ಅನ್ನೋದನ್ನ ಸೊ ಡಿಫೆಂಡ್ ಆಫ್ ನಿಮ್ಮ ಮೇಲೆ. ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗಿತ್ತಪ್ಪ ಅಂದ್ರೆ ಮಾತ್ರ ಕಮೆಂಟ್ ಗಳನ್ನ ಹಾಕ್ರಿ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.